ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಹಾಸ್ಯ ಧಾರಾವಾಹಿ ತುಂಬಾ ಚೆನ್ನಾಗಿದೆ, ಎಲ್ರೂ ಕೂಡ ನೋಡಿ. ನಿಮ್ಮ ಆಶೀರ್ವಾದ ಬಹಳಷ್ಟು ಮುಖ್ಯ. ಸೋಮವಾರದ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ. ಇತ್ತ ಕಾಗೆ ಸೊಬ್ಬು ನೋಡ್ಕೊಂಡು ಮಂಜ ಬರ್ತಾನೆ. ಮಂಜ ಬಂದ್ಮೇಲೆ ಯಾಕೋ ಮಗ ಬಂದೆ, ಕೆಲಸ ಮಾಡ್ಬಿಡ, ಹುಷಾರಾಗೋರ್ಗು ಕೈ ಅಂತ ಹೇಳ್ಲಿಲ್ವಾ ಅಂತ ಹೇಳ್ತಾನೆ. ಏನಾಗಲ್ಲ ಬಿಡು ಮಗ ಅಂತ ಅಂತಾನೆ. ಹಂಗಂದ್ಮೇಲೆ ನಮ್ಗೊಂದು ಪೆಗ್ ಹಾಕಿ ಅಂತ ಹೇಳಿ ಹಾಕಿಸ್ಕೊಳ್ತಾನೆ. ಏನು ಕುಡ್ದುಟ್ ಮನೆಗೆ ಹೋಗ್ತೀಯೇನೋ, ಮನೇಲಿ ಅಮ್ಮ ಯಾರು ಇಲ್ವೇನೋ ಅಂತಾನೆ. ಅಮ್ಮ ಸಾಕಾಗಿದೆ ಅಂತ ಹೇಳಿ ಮಲಗಿದ್ದಾರೆ. ಕನಕ ಅಕ್ಕನ ಮನೆಗೆ ಹೂ ಕಟ್ಟಕ್ ಹೋಗಿದ್ದಾಳೆ. ಕನಕನ ಮನೆಗೆ ಏನಕ್ಕೆ ಹೋಗಿದ್ದಾಳೋ, ಆ ಕನಕ ಏನಕ್ಕೆ ಹೋಗಿದ್ದಾಳೋ ಅಲ್ಲಿಗೆ ಅಂತ ಕೇಳ್ತಾನೆ. ಕೇಳಿದಾಗ ಯಾವ್ದೋ 500 ಹೂ ಆರ್ಡ್ರ್ ಬಂದಿದೆ ಹಂಗಾಗಿ ಅಂತಾನೆ. ಯಾರು ಕೊಟ್ಟಿರೋದು ಅದನ್ನ, ಯಾರೋ MLA ಇದಾರಂತಲ್ಲ ಅಂತ ಹೇಳ್ತಾನೆ. ಹೌದೇನು, ಅದೇನೋ 500 ಜೋಡಿಗೆ ಮದ್ವೆ ಮಾಡ್ತಾ ಇದಾರಂತೆ, ಆ ಮದ್ವೆಗಳಿಗೆ ಆರ್ಡ್ರು ಕೊಟ್ಟಿದ್ದಾರೆ ಹಂಗಾಗಿ. ಹೌದೇನೋ, ನನ್ ಪೋಸ್ಟರ್ ಎಲ್ಲ ನೋಡ್ದೆ, ಹಂಗ ನಿಮ್ಮ ಅಕ್ಕನಿಗೇನಾ ಈ ಆರ್ಡ್ರ್ ಬಂದಿರೋದು ಅಂತ ಅಂತಾನೆ. ಹೌದು, ನಮ್ಮ ಅಕ್ಕನಿಗೇನೆ ಆರ್ಡ್ರ್ ಬಂದಿರೋದು ಅಂತ ಅಂತಾನೆ. ಆಮೇಲೆ ಪಕ್ಕಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಕಾಗೆ ಸುಬ್ಬ ಏನ್ ನೋಡಿದ್ರೇನ್ರು, ಅವ್ರ ಅಕ್ಕನಿಗೆ ಆರ್ಡ್ರ್ ಬಂದೈತಂತೆ, ಏನಿಲ್ಲ ಅಂದ್ರೂ 1 ಲಕ್ಷನಾದ್ರೂ ಕೂಡ ಲಾಭ ಬತ್ತತ್ಕೊಣೋ ಆ ಸೂರ್ಯನ್ಗೆ. ನೋಡು, ನಾನು ಸೇಡ್ ತೀರ್ಸ್ಕೊಳಕ್ಕೋಸ್ಕರನೇ ಕಾಯ್ತಾ ಇದ್ದೆ, ನೋಡು ಈಗ ಹೆಂಗ್ ಮಾಡ್ತೀನಿ ಅವನಿಗೆ ಅನ್ನೋದನ್ನ ಅಂತಾನೆ. ಹೆಂಗಣ ಸೇಡ್ ತೀರ್ಸ್ಕತಿಯಲ್ಲ, ಅವ್ನು MLA ಇದಾನಲ್ಲ, ಅವನು ಸಾಮಾನ್ಯದವನಲ್ಲ, ಅವ್ನಿಗೆ ಈ ಆರ್ಡ್ರ್ ಕೊಟ್ಟಿದಾನಲ್ಲ, ಆ 500 ಆರ್ಡ್ರ್ ಹೋಗ್ಲೇಬಾರ್ದು ಅವನ್ತಕ್ಕೆ. ಈ ಹಾರ ಹೋಗ್ದಂಗೆ ಅಲ್ಲೇ ತಡೆದ್ಬಿಟ್ರೆ ಅವನೊಂಥರ ತಿಕ್ಲಿದ್ದಂಗೆ, ಏನಾರ ಒಂಚೂರು ಹಿಂಗೆ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಮುಖ ಮೂತಿ ನೋಡ್ದಂಗೆ ಅಲ್ಲೇ ಮುಗ್ಸೇ ಬಿಡ್ತಾನೆ. ಮಾಡ್ತೀನಿ ನೋಡಿ ಅವನಿಗೆ, ಈಗ ತೀರ್ಸ್ಕತೀನಿ ಸರಿಯಾಗಿ ಅಂತ ಅಂತಾನೆ. ಆಮೇಲೆ ಕಾಗೆ ಸುಬ್ಬ ಹೇಳ್ತಾನೆ, ಯಾವ್ದೇ ಕಾರಣಕ್ಕೂ ನಮ್ಮ ಹುಡುಗನ ಒಬ್ರು ಕಳಿಸ್ಬೇಡ, ಬೇರೆ ಹೊಸ ಹುಡುಗರನ್ನ ಕರ್ಸು, ಗೊತ್ತಾಗ್ಬಾರ್ದು ಗಾಡಿ ಎತ್ತದು ಅಂತ ಅಂತಾನೆ. ಆಯ್ತು ಅಂತ ಅಂತಾನೆ. ಆಮೇಲೆ ಇಲ್ಲಿ ಕಸ್ತೂರಿನ ಕರೆಸ್ತಾಳೆ. ನೋಡು ಕಸ್ತೂರಿ, ನಿನ್ನನ್ನ ಏನಕ್ ಕರೆಸ್ತೆ ಗೊತ್ತಾ, ಇಲ್ಲೆಲ್ಲ ನೋಡಿ ವಿಡಿಯೋ ಮಾಡು ಅಂತ ಹೇಳಿ ನೋಡಕ್ಕೆ ಅಂತ ಕರೆದೆ. ನೀನ್ ನೋಡಿದ್ರೆ ಇವ್ರ ಜೊತೆನೆ ನೋಡ್ಕೊಂಡು ಆಡ್ಕೊಂಡು ಮಾಡ್ಕೊಂಡು ಆಟ ಆಡ್ತಾ ಇದೀಯಲ್ಲ ನೀನು ಅಂತ ಅಂತಾಳೆ. ಹಂಗಂದಾಗ ಕಸ್ತೂರಿ ಇದ್ದವಳು, ಕಸ್ತೂರಿ ಇಂಥ ಭಾಗ್ಯ ಸಿಗುತ್ತಾ ನೋಡು, ಹೂವೆಲ್ಲ ಕಟ್ಕೊಂಡು ಎಷ್ಟ್ ಚೆನ್ನಾಗಿ ಆಡ್ಕೊಂಡು ಹೆಂಗಿದಾಗ ನೋಡು, ಇಷ್ಟೊಂದು ಖುಷಿಯಾಗಿರೋದನ್ನ ಖುಷಿ ಆಗತ್ತೆ ನನಗೂ ನೋಡಿದ್ರೆ. ನಿನಗೆ ಈ ಖುಷಿನಲ್ಲಿ ಪಾಲ್ಗೊಂಡು ನೀನು ಖುಷಿ ಪಡು. ಯಾರ ಕೋಳಿಗೆ ಹೋಗುತ್ತೋ ಏನೋ ಗೊತ್ತಿಲ್ಲ, ಆದ್ರೆ ಯಾರ ಕಟ್ಬೇಕು ಮಾತ್ರ ಸಖತ್ತು ಖುಷಿ ಆಯ್ತಿದೆ. ನೀನು ಏನಾರ ಕೆಲ್ಸಕ್ಕೆ ಸೇರ್ಕತೀಯ ನೋಡು ಅಂತ ಅಂತಾಳೆ. ನಿನ್ ಕುಟುಂಬ ಪೂರ್ತಿ ಹಿಂಗೆ ಒಂದಾಗ ಕೂತ್ಕೊಂಡು ಆಡಾಡೋದನ್ನ ನೋಡ್ತಾ ಇದ್ರೆ ಎಷ್ಟು ಖುಷಿ ಆಗತ್ತೆ ಗೊತ್ತಾ ಅಂತ ಅಂತಾಳೆ. ಹಂಗಂದಾಗ ನಿನ್ನಿಲ್ಲಿ ಒಗ್ಳಕ್ ಬಂದ್ ಕರಿತ ನಾನು, ಒಗ್ಳಕ್ಕೋಸ್ಕರ ನಾನ್ ಏನಕ್ಕೋ ಕರೆದ್ರೆ ನೀನ್ ಹೊಗಳ್ತಿದೀಯಲ್ಲ ಇದನ್ನ ಅಂತ ಅಲ್ಲಿಂದ ಹೋಗ್ಬಿಡ್ತಾಳೆ ಶಾಂತಿ. ಆಮೇಲೆ ರೋಹಿಣಿ ಕೂತ್ಕೊಂಡು ಆಗಲ್ಲ, ನನಗೆ ನಿದ್ದೆ ಬರ್ತಾ ಇದೆ, ಇನ್ನು ಎಷ್ಟೊತ್ತಾಗುತ್ತೆ ಶಾಂತಿ ಅಂತಾನೆ. ಅಯ್ಯೋ ಆಗ್ಲಿಂದ ಕಟ್ಟಿನ್ನು ಅರ್ಧನೂ ಆಗಿಲ್ಲ, ಇನ್ನು ಯಾವ ಪೂರ್ತಿ ಕಟ್ಟಕ್ ಸಾಧ್ಯನೇ ಇಲ್ಲ ಅಂತ ಅಂತಾರೆ. ಸೂರ್ಯ ಇದ್ದವನು ನೋಡಪ್ಪ ಹೆಂಗಂತಾಳೆ ಸಕ್ರೆ, ಶಾಂತಿನೂ ಕೂಡ ಅಂದಿದ್ದಕ್ಕಂಗಂತ ಅಂತಾಳೆ. ಹೋಗಿ ಎಲ್ಲ ಹೋಗಿ ಮಲಕ ಹೋಗಿ ಅಂತ ಅಂತಾರೆ. ಶ್ರುತಿ ಇದ್ದವಳು, ಇಲ್ಲ ಇವ್ರ ಜೊತೆ ಮಾತಾಡ್ತಾ ಇದ್ರೆ ಚೆನ್ನಾಗೇ ಇದೆ, ನಿದ್ದೆ ಯಾವಾಗ್ಲಾರು ಮಾಡ್ಬೋದು ಅಲ್ವಾ, ಆದ್ರೆ ಈ ಸಂಭ್ರಮ ಸಿಗುತ್ತಾ ಹೇಳಿ ಅಂತ ಅಂತಾರೆ. ಸಮಯ ಹೋಗೋದು ಕೂಡ ಗೊತ್ತಾಗೋದಿಲ್ಲ, ಹೂ ಕಟ್ತಾ ಇರ್ತಾರೆ ಅಂತ ಹೇಳ್ತಾಳೆ. ಹೇಳ್ದಾಗ ರಂಗನಾಥ್ ಅವರು ಶಾಂತಿಗೆ, ಹೋಗು ನೀನ್ ಬೇಕಿದ್ರೆ ನಿದ್ದೆ ಮಾಡು, ಎಲ್ರೂ ಯಾಕೆ ಹೋಗು ಹೋಗಿ ಹೋಗು ಅಂತ ಇದೀಯಾ, ನೀನ್ ಬೇಕಾದ್ರೆ ನಿದ್ದೆ ಮಾಡಂಗಿದ್ರೆ ಹೋಗು ಮಾಡು, ಸುಮ್ಮನೆ ಹಿಂಗ್ ತೊಂದ್ರೆ ಕೊಡ್ಬೇಡ ಅಂತ ಹೇಳಿ ರೇಗ್ತಾರೆ ರಂಗನಾಥ್ ಅವರು ಶಾಂತಿ ಮೇಲೆ. ರೇಗಿದ್ಮೇಲೆ ಹೊರಗಡೆ ಗಂಟೆ ಸತ್ತು ಕೇಳತ್ತೆ. ಏನ್ ರವಿ ಇದು ಗಂಟೆ ಸತ್ತು ಅಂದಾಗ ಶಾಂತಿ ಕೊಂಕ್ ನುಡಿಯೋದ್ ನೋಡಿ ಆನಂತರ ಕಸ್ತೂರಿನೂ ಕೂಡ ಬೈತಾಳೆ. ಹಿಂಗ್ ಸೊಸೆರ್ ಮುಂದೆಲ್ಲ ಮರ್ಯಾದೆ ಕಳ್ಕೋಬೇಕಾಗ್ತದೆ, ಸೊಸೆರ್ ಮುಂದ್ ಮರ್ಯಾದೆ ಹೋಯ್ತು ಅಂದ್ರೆ ಬದುಕೋದ್ ಕಷ್ಟ, ಗಂಭೀರವಾಗಿರೋ, ಯಾಕೆ ಹಿಂಗೆ, ನಿಮ್ ಮನೆಯವ್ರೆ ತಾನೆ, ಎಲ್ರು ಒಟ್ಟೊಟ್ಟಿಗಿದ್ರೆ ಎಷ್ಟ್ ಚೆನ್ನಾಗಿರ್ತದೆ, ನೋಡು ಅಶ್ರುತಿ ಅವ್ರನ್ನೆಲ್ಲ ನೋಡು ಅಂತ ಹೇಳಿ ಬಹಳ ಖುಷಿಯಿಂದ ಕಸ್ತೂರಿ ಹೇಳ್ತಾರೆ. ಆನಂತರ ಅತ್ತ ಸುಬ್ಬ ಮಾಡ್ತಾ ಇರ್ತಕ್ಕಂಥ ಪ್ಲಾನ್ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಮಂಜನು ಕೂಡ ಕಾರಣ ಅಂತ ಅನ್ಸತ್ತೆ. ಅವನಿಗೆ ಅಕ್ಕ ಭಾವನ ಬದುಕು ಮುಖ್ಯ ಆಗಿಲ್ಲ, ಸಂಪೂರ್ಣ ಅವನಿಂದನೇ ಹಾಳಾಗ್ತದೇನೋ ಅನ್ನೋಂಥ ರೀತಿನಲ್ಲಿದೆ. ಯಾಕೆಂದ್ರೆ ಸುಬ್ಬನಿಗೆ ಚಾಡಿ ಹೇಳಿದ್ದು ಕೂಡ ಅವನೇ, ಹೂವಿನ ಹಾರದ ಆರ್ಡ್ರ್ ಅವನಿಗೆ ಗೊತ್ತೇ ಇರ್ಲಿಲ್ಲ. ಈಗ ಸುಬ್ಬ ಅವರೆಲ್ಲ ಸೇರಿ ಮಸ್ಲತ್ ನಡೆಸ್ತಾ ಇದಾರೆ. ಪಾಪ ಮುಂದೆ ಮೀನಾ ಮತ್ತೆ
ಸೂರ್ಯನಿಗೆ ಅದು ಯಾವ ತೊಂದರೆ ಬರುತ್ತೋ ಇಲ್ಲ ಅದರಿಂದ ಪಾರಾಗ್ತಾರೋ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಇದು ಸೋಮವಾರದ ಪ್ರೋಮೋ. ಎಲ್ಲರೂ ಕೂಡ ನೋಡಿ, ನಿಮ್ಮ ಆಶೀರ್ವಾದ ಬಹಳಷ್ಟು ಮುಖ್ಯ. ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನೋಡಿ, ಎಲ್ರೂ ಕೂಡ ಶೇರ್ ಮಾಡಿ, ಲೈಕ್ ಕೊಡಿ. ಎಲ್ಲರಿಗೂ ಕೂಡ ನನ್ನ ಮತ್ತೊಮ್ಮೆ ಮಗದೊಮ್ಮೆ ಅನಂತ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.